ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೋವಾದಲ್ಲಿರುವ ಬಿರ್ಲಾ ರಾಧಾಕೃಷ್ಣ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹೇಗಿದೆ, ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನೀವು ಈ ವಿಡಿಯೋದ ಮೂಲಕ ತಿಳ್ಕೋಬಹುದು. ಇದು ಗೋಕುಲಂ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿರುವ ಬಿರ್ಲಾ ರಾಧಾಕೃಷ್ಣ ಮಂದಿರ ಗೋವಾದ ಒಂದು ಅತ್ಯಂತ ಆಕರ್ಷಕ ಹಾಗೂ ಶ್ರದ್ಧಾ ಪ್ರೇರಕ ದೇವಸ್ಥಾನವಾಗಿದೆ. ಇದರ ಇತಿಹಾಸವನ್ನ ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ. ಬಿರ್ಲಾ ಕುಟುಂಬವು ಭಾರತದ ವಿವಿಧ ದೇಶಗಳಲ್ಲಿ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಿಸ್ತಾ ಬಂದಿದೆ. ಅದ್ರ ಮೂಲಕ ತಮ್ಮ ಶ್ರದ್ಧೆ ಮತ್ತು ಸೇವೆಯನ್ನ ಅರ್ಪಿಸ್ತಾ ಬಂದಿದೆ. ಈ ಪರಂಪರೆಯ ಭಾಗವಾಗಿ ಗೋವಾದ ಚಿಕಾಲಿನ್ ಸಾಂಕೋಳೆ ಪ್ರದೇಶದಲ್ಲಿ ಈ ಅಮೃತ ಶಿಲೆಯಿಂದ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಇನ್ನೇ ಇದರ ಶಿಲಾನ್ಯಾಸ ಯಾವಾಗಾಯ್ತು ಅಂತ ನೋಡೋದಾದ್ರೆ 2021ರಲ್ಲಿ ನೆರವೇರ್ತಂತೆ. ಇನ್ನು ಪೂರ್ಣಗೊಂಡಿದ್ದು ಕೇವಲ 22 ತಿಂಗಳುಗಳಲ್ಲಿ ಈ ದೇವಸ್ಥಾನವನ್ನ ಪೂರ್ಣಗೊಳಿಸಿದ್ದಾರೆ. ಇನ್ನು ಇದರ ಉದ್ಘಾಟನೆಯನ್ನ 2023ರಲ್ಲಿ ಅಧಿಕೃತವಾಗಿ ಮಾಡಲಾಯಿತು. ಇನ್ನು ಈ ದೇವಸ್ಥಾನವನ್ನ ನಿರ್ಮಿಸುವಾಗ 1500ಕ್ಕೂ ಹೆಚ್ಚು ಶಿಲ್ಪಿಗಳು ಮತ್ತು ವಾಸ್ತುತಜ್ಞರನ್ನ ದೇಶದ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ಪಾಲ್ಗೊಂಡ್ರಂತೆ. ಇನ್ನೇ ಇದರ ವಾಸ್ತುಶಿಲ್ಪವನ್ನ ನೋಡೋಣ. ಈ ದೇವಸ್ಥಾನವು ಉತ್ತರ ಭಾರತೀಯ ನಾಗರ ಶೈಲಿಯ ಮರುಬಿಂಬವಾಗಿದೆ ಹಾಗೂ ಇದನ್ನ ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ಈ ದೇವಸ್ಥಾನವನ್ನ ನಾವು ನೋಡಿದ್ರೆ ತಕ್ಷಣ ನಮಗೆ ಜಗನ್ನಾಥ, ಬನಾರಸ್ ಅಥವಾ ಲೂಧಿಯಾನದ ದೇವಸ್ಥಾನಗಳೇ ನೆನಪಿಗೆ ಬರುತ್ತೆ. ಇನ್ನು ಧಾರ್ಮಿಕ ಮಹತ್ವವನ್ನ ತಿಳ್ಕೊಳ್ಳೋಣ. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಮುಖ್ಯ ದೇವರಂದ್ರೆ ರಾಧಾಕೃಷ್ಣರು. ಈ ರಾಧಾಕೃಷ್ಣರ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇತರ ದೇವತೆಗಳೆಂದರೆ ಗಣೇಶ, ರಾಮನ ಪರಿವಾರ ಮತ್ತು ಹನುಮಾನ್ ದೇವರನ್ನ ನಾವು ಇಲ್ಲಿ ಪೂಜಿಸುತ್ತಾರೆ. ಮಂದಿರದ ವಿನ್ಯಾಸವು ಜೀವನದ 5 ಮುಖ್ಯ ಹಂತಗಳನ್ನ ಪ್ರತಿನಿಧಿಸುತ್ತೆ ಹಾಗೂ ಪ್ರತಿನಿಧಿಸುವಂತೆ ರೂಪುಗೊಂಡಿದೆ ಕೂಡ. ಅದರಲ್ಲಿ ಪ್ರಮುಖವಾದದ್ದು ಬಾಲ್ಯ, ಯೌವನ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತು ಸನ್ಯಾಸ ಜೀವನವನ್ನ ನಾವು ಇಲ್ಲಿ ನೋಡಬಹುದು. ಇದನ್ನ ಪೂರ್ಣವಾಗಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ಹಾಗೂ ಇದನ್ನ ಮಾಡಿದವರು ಬಿರ್ಲಾ ಫ್ಯಾಮಿಲಿಯವರು. ಮತ್ತು ನಾವು ಗೋವಾಗೆ ನಾರ್ಮಲ್ ಆಗಿ ಬೀಚ್ಗಳಿಗೆ ವಿಸಿಟ್ ಕೊಡ್ಲಿಕ್ಕೆ ಹೋಗ್ತೀವಿ. ಬಟ್ ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ವಿಸಿಟ್ ನ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಗೋವಾಗೆ ಬೇರೆ ಪ್ಲೇಸ್ಗಳಿಗೆ ಹೋದಾಗ ಅಲ್ಲಿರುವಂತಹ ಮುಖ್ಯ ಆಕರ್ಷಣೆಯಾದಂತಹ ದೇವಸ್ಥಾನಗಳನ್ನ ವಿಸಿಟ್ ನ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋದ ಮೂಲಕ ಈ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ಹೇಳಿ ನೀವು ತಿಳ್ಕೋಬಹುದು. ಹಾಗೆ ದೇವರುಗಳನ್ನ ಕೂಡ ನೀವು ನೋಡಬಹುದು. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ದೇವಸ್ಥಾನದ ರಚನೆ ಹಾಗೂ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೀವು ಈ ವಿಡಿಯೋದ ಮೂಲಕ ತಿಳ್ಕೋಬಹುದು.